ಕೂತ ಮಾತಾಡಲಿ ನಿಂತ್ಕೋಬೇಕು. ಬಂದಿರುವ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ನಮಸ್ಕಾರ. ಮತ್ತು ನಮ್ಮ ತಂಡದವರಿಗೆ, ಈ ಸಿನಿಮಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಸಿನಿಮಾ ಕೆಲಸ ಮಾಡೋದವರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ. ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ ಭೇಟಿಯಾಗಿರ್ತೀವಿ. ನಾನು ಭೇಟಿಯಾಗೀನಿ ಭಾಳಷ್ಟು ಪ್ರೆಸ್ ಮೀಟ್ ಒಳಗೆ. ಬಟ್ ಈ ಥರದ ಪ್ರೆಸ್ ಮೀಟ್ ಒಳಗೆ ಭೇಟಿಯಾಗೋದು ಭಾಳ ಅಪರೂಪ. ಇದು ಖುಷಿನ ಹಂಚ್ಕೊಳ್ಳುವಂಥ ಒಂದು ಪ್ರೆಸ್ ಮೀಟು. ನನ್ನ ಲೈಫ್ನಾಗೆ ನಾನು ಗುಲ್ಟು ಸಿನಿಮಾ ಬಿಟ್ಟರೆ ಹೊಂದಿಸಿ ಬರೀರಿ ಬಿಟ್ಟರೆ ಇದೇ ಪಿಕ್ಚರ್ಗೆ ನಾನು 3ನೇ ಸರ್ತಿ ನಾನು ಈ ಸಕ್ಸಸ್ ಮೀಟಿಗೆ ಬಂದು ಕೂತ್ಕೊಂಡ್ರು. ಸಿನಿಮಾನ ಮಾಡೋದ್ರಿಂದ ಹಿಡಿದು ತಲುಪಿಸೋದ್ರಿಂದ ಹಿಡಿದು ಪ್ರತಿಯೊಂದು ಈ ಹಂತದವರೆಗೂ ಎಲ್ಲರಿಗೂ ಕನಸಿರ್ತೈತಿ. ಬಟ್ ಈ ಹಂತಕ್ಕೆ ತಲುಪೋದು ಕೆಲವು ಪಿಕ್ಚರ್ಗಳು, ಅದು ನಮಗೆಲ್ಲರಿಗೂ ಗೊತ್ತು. ವರ್ಷದಾಗ ಒಂದು 250-300 ಪಿಕ್ಚರ್ ರಿಲೀಸ್ ಆದ್ರೂ ನಮಗೆ ನೆನಪಿನಾಗ ಉಳಿಯುವಂಥ ಪಿಕ್ಚರ್ಗಳು ಬರೋದು ಮ್ಯಾಕ್ಸಿಮಮ್ ನೆನಪಿನಾಗ ಉಳಿಯೋದು ಕೂಡ ಒಂದು 15-20 ಪಿಕ್ಚರ್ಗಳು ಅಷ್ಟೇ. ಅದರದೇನು ಸ್ಟಾರ್ ಫಿಲ್ಮ್ಸ್ ಹೊಸಬರಾಗಲಿ ಅಥವಾ ನಂತರದವ್ರು ಒಂದು 3-4 ಪಿಕ್ಚರ್ ಮಾಡಿರೋದಾಗಲಿ ನೆನಪಿನಾಗ ಉಳಿಯೋದಷ್ಟೇ. ಸೊ ಆ ಲಿಸ್ಟ್ನಾಗ ನಾವು ಇದೀವಿ ಅನ್ನೋದು ಒಂದು ಖುಷಿ. 25 ದಿವಸ ಪೂರ್ತಿ ಮಾಡೋದು ನಾವು ಪೂರೈಸಿದ್ವಿ ಚಿತ್ರಮಂದಿರಗಳಲ್ಲಿ. ಆ್ಯಂಡ್ ಅಂಕಿ ಸಂಖ್ಯೆ ವಿಚಾರ ನಮ್ಮ ಡಿಸ್ಟ್ರಿಬ್ಯೂಟ್ರು ಮತ್ತು ನಿರ್ಮಾಪಕರು ಮಾತಾಡ್ತಾರೆ. ದೇ ಆರ್ ಸೇಫ್. ಸೊ ಆ್ಯಂಡ್ ಮೋರ್ ದನ್ ದ್ಯಾಟ್ ದೇ ಆರ್ ಹ್ಯಾಪಿ. ಖುಷಿಯಾಗಿ ಅದಾರ ಅವರು. ಒಂದು ದೊಡ್ಡ ಪಿಕ್ಚರ್, ದೊಡ್ಡ ಬಜೆಟಿನ ಪಿಕ್ಚರು ರಿಲೀಸ್ ಆಗಿ ಅದೊಂದು ದೊಡ್ಡ ಹಿಟ್ ಆದಾಗ ಏನು ಖುಷಿ ಆಗ್ತಿತ್ತಲ್ಲ, ಅದಕ್ಕಿಂತ ಖುಷಿ ನನಗೆ ಆ್ಯಕ್ಚುಲಿ ಈ ಥರದ್ದೊಂದು ಪಿಕ್ಚರ್ಗಳು ದುಡ್ಡು ಮಾಡ್ಕೊಂಡಾಗಲಿ ಅಥವಾ ನಿರ್ಮಾಪಕರು ಖುಷಿ ಪಟ್ಟಾಗಲಿ ಅಥವಾ ಜನರನ್ನ ತಲುಪಿದಾಗಲಿ ಇಷ್ಟು ದಿನಗಳನ್ನ ಪೂರೈಸಿದಾಗಲಿ ಭಾಳ ಖುಷಿ ಆಕೈತಿ. ಬಿಕಾಸ್ ಭಾಳಷ್ಟು ಜನರಿಗೆ ಈ ಚಿಕ್ಕ ಸಿನಿಮಾಗಳನ್ನ ಅಂತ ಕನ್ಸಿಡರ್ ಮಾಡಿದೆ. ಬಜೆಟ್ ಲೆಕ್ಕದಾಗ ಹೇಳತ್ತೀನಿ ನಾನು, ಟ್ಯಾಲೆಂಟ್ ಲೆಕ್ಕದಾಗಲ್ಲ. ಆ ಥರ ಬಂದಾಗ ಇಂಡಿಪೆಂಡೆಂಟ್ ಆಗಿ ಒಬ್ಬರು ನಿರ್ಮಾಪಕರು ಮತ್ತೊಂದು ಪಿಕ್ಚರ್ ಮಾಡೋಕ್ಕೆ ಮುಂದೆ ಬರ್ತಾರೆ, ನಿರ್ದೇಶಕರಿಗೆ ಇನ್ನೊಂದು ಪಿಕ್ಚರ್ ಸಿಗುತ್ತೆ, ನನಗೊಂದು ಹೆಸರು ಸಿಕ್ಕು, ನನಗೆ ಇನ್ನೊಂದಿಷ್ಟು ಒಳ್ಳೆ ಅವಕಾಶಗಳು ಸಿಗ್ತವೆ, ಟೆಕ್ನಿಷಿಯನ್ಸ್ಗಳಿಗೂ ಹಂಗೆ ಆಕೈತೆ. ಒಬ್ಬರು ಡಿಸ್ಟ್ರಿಬ್ಯೂಟರ್ ಆಗಲಿ, ಹೊಸ ಡಿಸ್ಟ್ರಿಬ್ಯೂಟ್ರು, ಅವ್ರಿಗೆ ಇನ್ನೊಂದಿಷ್ಟು ಪ್ರೊಫೈಲ್ ದೊಡ್ಡದಾಕೈತಿ. ಸೊ ಈ ಥರದ ವಿಚಾರಗಳು ಎಲ್ಲ ಕೂಡ ನಮ್ಮ ಪಿಕ್ಚರು ಒಂದು ಒಳ್ಳೆ ಹಂತಕ್ಕೆ ಬಂದು ನಿಂತೈತಿ ಅನ್ನೋದು ಖುಷಿ ವಿಚಾರ. ಥಿಯೇಟ್ರಿಕಲ್ ರಿಲೀಸ್ ಪ್ರಕಾರ ಅಂತ ಬಂದ್ರೆ ನಮಗೆ ಅರ್ಬನ್ ಸೆಂಟರ್ಗಳು ಭಾಳ ಚೋತ್ನಾಗಿ ವರ್ಕ್ ಆಗ್ಯಾವ. ಹಾಂ, ವೈಯಕ್ತಿಕವಾಗಿ ನನಗೇನಪ್ಪ ಅಂತಂದ್ರೆ, ನಾನು ಒಬ್ಬ ಸಿನಿಮಾ ಜರ್ನಲಿಸ್ಟ್ ಆಗಿ ಬಂದಿರೋದ್ರಿಂದ ನನಗೆ ನಮ್ಮ ಜರ್ನಲಿಸ್ಟ್ಗಳು ಸಿನಿಮಾನ ನೋಡೋ ರೀತಿಯಾಗಲಿ ಒಂದು ಒಳ್ಳೆ ಪಿಕ್ಚರ್ ಬಂದಾಗ ಅವರು ಸ್ವತಃ ಅದು ಅವ್ರದೇ ಪಿಕ್ಚರ್ ಅಂತ ಅಂದ್ಕೊಂಡು ಜನರಿಗೆ ತಲುಪಿಸೋ ಒಂದು ಪ್ರಯತ್ನ ಆಗ್ತೈತಲ್ಲಿ. ಅಂದರೆ ಐ ಹ್ಯಾವ್ ಸೀನ್ ದಿಸ್ ನಾಟ್ ಫ್ರಮ್ 2018, ಫ್ರಮ್ 2011. ಒಂದು ಲೋಕಲ್ ಚಾನಲ್ಗಳು ಕೆಲಸ ಮಾಡ್ಕೋತ ಬಂದಾಗಿಂದ ಅವಾಗಿಂದ ನೋಡ್ಕೋತ ಬಂದೀನಿ. ಅಂದರೆ ಅವರು ಅವ್ರದೇ ಪಿಕ್ಚರ್ ಆಗಿ ತೊಗೊಂಡು ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ. ಆ್ಯಂಡ್ ನನ್ನಷ್ಟೇ ಅವರು ಖುಷಿ ಪಟ್ಟಿರ್ತಾರೆ ಒಂದು ಸಿನಿಮಾ ಚಲೋದಾಗ. ಸೊ ಆ ಖುಷಿ ಒಟ್ಟಿಗೆ ನನಗೆ ಈ ಸಿನಿಮಾದ ಈಗ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತಲ್ಲ, ನಾವು ಅವ್ರ ಮಧ್ಯೆ ಕೆಲಸ ಮಾಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ವರ್ಷದಲ್ಲಿ ಬರುವಂಥ ಎಲ್ಲ ಪಿಕ್ಚರ್ಗಳನ್ನ ನೋಡಿರ್ತಾರೆ. ಏನು ಬರೀತಾರೋ, ಏನು ಹೇಳೋದಾರೋ ಅಂತ ಒಂದು ಕ್ಯೂರಿಯಾಸಿಟಿ ಇದ್ದಾಗ ಭಾಳ ಖುಷಿ ಕೊಟ್ಟಂಥ ಒಂದು ಸಿನಿಮಾ. ಮುಂಜಾನೆದ್ದು ಪೇಪರ್ ತೆಗೆದು ನೋಡೋದು, ಇಲ್ಲ ಶೋ ಮುಗಿದುಗಳೇನೆ ಯಾರು ಏನೇನು ಬರ್ದಾಕ್ಯಾರ ಅಂತ ನೋಡೋದು, ನೋಡಿದಾಗೆಲ್ಲ ಭಾಳ ಖುಷಿ ಕೊಟ್ಟಿತ್ತು. ಆ್ಯಂಡ್ ಮೋಸ್ಟ್ ಆಫ್ ದ ಆರ್ಟಿಕಲ್ಸ್ ಕ್ಯಾರಿಡ್ ದಿಸ್ ಏನಂದ್ರೆ, ಸೋ ಫಾರ್ ನಿಮ್ಮ ಕರಿಯರ್ ಒಳಗೆ ಬೆಟರ್ ಪರ್ಫಾರ್ಮೆನ್ಸ್ ಇದು, ಅಂದರೆ ಮುಂಚಿದಕ್ಕಿಂತ ಬೆಟರ್ ಆಗಿ ಆಸ್ ಅನ್ ಆ್ಯಕ್ಟರ್ ಇವಾಲ್ವ್ ಆಗಿರಿ, ಚಲೋತ್ನಾಗ ಮಾಡಿರಿ ಅಂತ ಅಂದ್ಕೊಂಡು ಬರೆದಿದ್ರು. ಆಮೇಲೆ ಚಾಯ್ಸ್ ಆಫ್ ಸ್ಕ್ರಿಪ್ಟ್ ಬಗ್ಗೆ ಬರೆದಿದ್ರು. ಸೊ ಅದು ಭಾಳ ಖುಷಿ ಐತಿ. ನಟನಾಗಿ ಇವಾಲ್ವ್ ಆಗೋದು ಕೂಡ, ಸಿನಿಮಾಗೆ ಭಾಳ ಜನ ಕೆಲಸ ಮಾಡ್ತಾರೆ. ಪ್ರತಿ ಡಿಪಾರ್ಟ್ಮೆಂಟಾಗೂ ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ, ಮಣ್ಣು ಹೊತ್ತಿರ್ತಾರೆ. ಬಟ್ ಅದನ್ನೆಲ್ಲನೂ ನಾವುಗಳು ಕ್ರೆಡಿಟ್ನ ಹೊತ್ಕೊಂಡು ಹೋಗ್ಬಿಡ್ತೀವಿ ಆ್ಯಕ್ಟರ್ಸ್ಗಳು. ಬಟ್ ದ ಕ್ರೆಡಿಟ್ ಶುಡ್ ಗೋ ಟು ದ ಡೈರೆಕ್ಟರ್
ಬರಹಗಾರರಿಗೆ ಮತ್ತು ನಿರ್ದೇಶಕರಿಗೆ ಸಲ್ಲಬೇಕು, ಟೆಕ್ನಿಷಿಯನ್ಸ್ಗೆ ಸಲ್ಲಬೇಕು, ನಿರ್ಮಾಪಕರಿಗೆ ಸಲ್ಲಬೇಕು, ಆ್ಯಂಡ್ ಕೋ ಸ್ಟಾರ್ಸ್ಗಳಿಗೆ. ಪ್ರತಿಯೊಂದು ಎಲ್ಲವೂ ಕೂಡ ನಮ್ಮನ್ನು ಎನ್ಹಾನ್ಸ್ ಮಾಡ್ತಾ ಮಾಡ್ತಾ ಬಂದಿರ್ತಾರೆ. ಮ್ಯೂಸಿಕ್ ತೆಗೆದ್ರಪ್ಪ ಅಂದ್ರೆ, ಮಾತು ತೆಗೆದ್ರಪ್ಪ ಅಂದ್ರೆ ಬರೀ ನಮ್ಮನ್ನು ಅಷ್ಟೇ ಫ್ರೇಮ್ನಾಗ ನಿಲ್ಸಿದ್ರೆ ಪ್ರಾಬ್ಲಿ ಆ ಕ್ರೆಡಿಟ್ ಎಲ್ಲನೂ ಕಮ್ಮಿ ಆಕೋತ ಹೋಗ್ಬಿಡ್ತೈತಿ. ಸೊ ಆ ಕ್ರೆಡಿಟ್ಗೆ ಇಷ್ಟು ಜನರದ್ದು ಕಾರಣ ಆಗ್ತೈತಿ. ಸೊ ಆ ಖುಷಿ ಐತಿ. ಸೊ ಈ ಸಿನಿಮಾ ನಾವು ರಿಲೀಸ್ ಮಾಡೋ ಮುಂದೆ ನಾವು ಎಲ್ಲರೂ ತಲೆಗೆಡ್ಸ್ಕೊಂಡು ಏನೇನು ಮಾಡೋದು ಅಂತ ಅಂದ್ಕೊಂಡು ಎಲ್ಲ ಪ್ರಚಾರ ಮಾಡೋಕ್ಕೆ ಶುರು ಮಾಡಿದಾಗ ಪ್ರತಿ ಹಂತದಾಗೂ ನಮ್ಮ ಕನಸು ಭಾಳ ಕ್ಲಿಯರ್ ಆಗಿತ್ತು. ಈ ಪಿಕ್ಚರು ರೂರಲ್ ಭಾಗದಾಗಲಿ ಅಥವಾ BC ಸೆಂಟರ್ನಾಗಲಿ ಅಷ್ಟು ಹೋಗೋದಿಲ್ಲನೋ ಅನ್ನೋದು ನಮ್ಮ ಕ್ಯಾಲ್ಕುಲೇಷನ್ ಆಗಿತ್ತು. ಬಿಕಾಸ್ ಒಂದು 5-6 ಪಿಕ್ಚರ್ಗಳು ನಂದು ಆಗಿದ್ದು, ಆ್ಯಂಡ್ ಅವರು ಕೂಡ ಬೇರೆ ಪಿಕ್ಚರ್ಗಳು ನೋಡಿರ್ತಾರೆ. ಸೊ ಅರ್ಬನ್ ಸೆಂಟರ್ಸ್ ಒಳಗೆಲ್ಲ ಭಾಳ ಒಳ್ಳೆ ರೆಸ್ಪಾನ್ಸ್ ಬಂತು, ಚಲೋ ಕಲೆಕ್ಷನ್ ಆಯಿತು. ಸರಿನ ಕೇಳತ್ತಿದ್ರಿ ಸರ್? ಅದು ಇವ್ರ ನನಗೆ ಎಲ್ಲ ಪಿಕ್ಚರ್ನಾಗ ಆ್ಯಕ್ಚುಲಿ ಲಾಸ್ಟಿಗೆ ಹೀರೋಯಿನ್ ಸಿಗೋದಿಲ್ಲ, ಇಲ್ಲಿ ಸಿಕ್ಕಾರಂತ ಖುಷಿ ಐತೆ ನನಗೆ. ಅದು ಮುಂದುವರ್ಸ್ತಾರೆ ಅಂತಂದ್ರೆ ಹಂಗೆ ಇನ್ನೂ ಖುಷಿ ಆಗೈತೆ. ಅಪಾರ್ಟ್ ಫ್ರಮ್ ದ್ಯಾಟ್, ಇವಾಗ ಬಿಸ್ನೆಸ್ ಆಗಲಿ ಅಥವಾ ಜನ ಥಿಯೇಟ್ರಿಗೆ ಬರೋದಾಗಲಿ, ಥಿಯೇಟ್ರ್ ಗೋಯಿಂಗ್ ಕಲ್ಚರ್ ಏನೈತಿ ಅದು ನೋಡಿದಾಗ ಒಂದು ಮತ್ತೆ ವಾಪಸ್ ಖುಷಿ ಸಿಕ್ತು ನಮಗೆ. ಏನಪ್ಪ ಅಂದರೆ, ನಾವು ಎವ್ರಿ ಟೈಮ್ ಜನ ಬರೋದಿಲ್ಲ, ಥಿಯೇಟ್ರಿಗೆ ಜನ ಬರೋದಿಲ್ಲ ಅಂತ ಅನ್ಕೋತಿರ್ತೀವಲ್ಲ. ಆ್ಯಕ್ಚುಲಿ ಅವ್ರು ಬರೋಕ್ಕೆ ರೆಡಿ ಆದ್ರೆ ನಾವೇ ಕರೆಕ್ಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನ ಕೊಡಕತ್ತಿಲ್ಲ ನಾವು ಪಿಕ್ಚರ್ ಮೂಲಕ. ವಿ ಆರ್ ಫೇಲಿಂಗ್ ದೆಮ್ ಅಗೇನ್ ಆ್ಯಂಡ್ ಅಗೇನ್ ಅಂತ ಅನಿಸ್ತು. ಅಂದರೆ ಯಾಕಂದರೆ ನಾವು ಇವರು ಒಂದು ಕನಸು ಹೊತ್ಕೊಂಡ್ಬಂದು ನಮಗೆ ಈ ಥರದ ಕತೆ ಐತಿ ಇದನ್ನು ಹೇಳಬೇಕು ಅಂದಾಗ ನಾವು ಖುಷಿಯಿಂದ ವರ್ಕ್ ಮಾಡ್ತೀವಿ. ಆ್ಯಂಡ್ ನಿರ್ಮಾಪಕರು ಇಲ್ಲ ಇದು ವರ್ಕ್ ಆಗತ್ತಂತ ಅವರು ದುಡ್ಡು ಹಾಕಿ ಕೆಲಸ ಮಾಡ್ತಾರೆ. ಎಂಡ್ ಆಫ್ ದ ಡೇ ನಾವು ಎಂಟರ್ಟೈನ್ ಮಾಡ್ತೀವಿ, ಆ್ಯಂಡ್ ಎಂಡ್ ಆಫ್ ದ ಡೇ ನಾವು ತಲುಪಿಸ್ಬೇಕಾಗಿರೋದು ಜನಕ್ಕೆ. ಅವ್ರು ಬಂದು ಇಷ್ಟು ದಿನಗಳ ಓಟನ ನಮಗೆ ಕೊಟ್ಟಾಗ ಅದು ಇನ್ನೂ ಜೋಶ್ ಕೊಡ್ತೈತಿ. ಮತ್ತು ಒಂದು ಅವರು ಪ್ರಾಮಿಸ್ ಮಾಡ್ದಂಗೆ ಆಗೈತಿ, ನೀವು ಬರ್ರಿ, ನೀವು ಚಲೋತ್ನಾಗ ಕೆಲಸ ಮಾಡ್ಕೊಂಡು ಬರ್ರಿ, ನಾವು ಡೆಫಿನೆಟ್ಲಿ ಗೆಲ್ಲಿಸ್ತೀವಿ ನೀವು ಅಂತ. ಸೊ ಆಡಿಯನ್ಸ್ ಇಲ್ಲಿ ದೇ ಆರ್ ಸೂಪರ್ ಇಂಟೆಲಿಜೆಂಟ್, ಆ್ಯಂಡ್ ಅವ್ರಿಗೆ ಸ್ವಲ್ಪ ಬ್ರೂಟಲ್ ಆಗೂ ಇರ್ತಾರೆ ಅವರು. ಚಲೋ ಇಲ್ಲ ಅಂದರೆ ಸೀದಾ ತೆಗೆದು ಹೋಗ್ಬಿಡ್ತಾರೆ, ಯಾರು ಬರೋದಿಲ್ಲ, ಫುಲ್ ಥಿಯೇಟ್ರ್ಗಳು ಖಾಲಿ ಹೊಡಿದಿರ್ತಾವೆ. ಸೊ ತುಂಬಿದ ಚಿತ್ರಮಂದಿರಗಳನ್ನ ನೋಡೋಕೆ ಖುಷಿ ಆಗ್ತಿತ್ತು. ನಾವು ಇನ್ಸ್ಟಾಗ್ರಾಮ್ನಾಗ ಸೋಷಿಯಲ್ ಮೀಡಿಯಾದಾಗ ಎಲ್ಲದಕ್ಕೂ ಹಾಕ್ಕೊಂಡಿರ್ತೀವಿ. ನಾವು ಥಿಯೇಟ್ರಿಗೆ ಹೋದಾಗ ಫೋನ್ ಬರೋದು, ಇವರು ಫೋನ್ ಮಾಡೋರು ನಮ್ಮ ಡಿಸ್ಟ್ರಿಬ್ಯೂಟರ್ ರವಿ ಆ್ಯಂಡ್ ಕುನಾಲ್, ಸರ್ ಲೂಲು ಮಾಲ್ಗೆ ಹೋಗ್ರಿ, ಇಲ್ಲ ಒರೈನ್ ಮಾಲ್ಗೆ ಹೋಗ್ರಿ, ಸರ್ ಅಲ್ಲಿ ಜಯನಗರದಾಗ ಸ್ವಾಗತದ ಮಾಲ್ ಇತ್ತು ಅಲ್ಲಿ ಹೋಗ್ರಿ, ಸರ್ ಬೇರೆಸ್ ಥಿಯೇಟ್ರ್ ಸರ್ 800 ಟಿಕೆಟ್ ಇರುವಂಥ ಸೀಟ್ಸ್ ಇರುವಂಥ ಕೆಪಾಸಿಟಿ ಇರೋ ಥಿಯೇಟ್ರು 620 ಟಿಕೆಟ್ಸ್ ಎಲ್ಲ ಆಗ್ಯಾವ ಸರ್, ಹೋಗ್ರಿ ಸರ್ ಅಲ್ಲಿ ಅಂತ. ನಮಗಿನ ಖುಷಿ ಅವ್ರಿಗಿತ್ತು. ಅವರು ಸರ್ ಇಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ಇತ್ತು, ಸರ್ ಫ್ರಂಟ್ ರೋ 2 ಖಾಲಿ ಅದಾವೆ ಸರ್, ಹೋಗ್ರಿ ಸರ್ ಅಲ್ಲಿ ಥಿಯೇಟ್ರಿಗೆ ಹೋಗ್ರಿ ಅಂತ. ನಾವು ಹೊಸರು ಓಡೋವರು. ಕೊನೆಗೆ ಹೆಂಗೆ ಮಾಡತ್ತಂದ್ರೆ ಹೊಸರು ಒಂದೇ ಕಡೆ ಹೋಗೋದು ಬೇಡ, ಬೇರೆ ಬೇರೆ ಕಡೆ ಹೋಗೋಣ. ಹೀರೋಯಿನ್ ಒಂದು ಕಡೆ ಹೋಗ್ಲಿ, ನಾವು ಒಂದು ಕಡೆ ಹೋಗ್ತೀನಿ. ನಮ್ಮ ಪ್ರೊಡ್ಯೂಸರನ್ನು ಕೂಡ ಆ್ಯಕ್ಟರ್ಸ್ಗಳಷ್ಟೇ ಬಂದು ಓಡಾಡ್ಯಾರೆ. ಬಹುಶಃ ನಿರ್ಮಾಪಕರು ಆಡಿಯನ್ಸ್ಗೆ ಭಾಳ ಕಮ್ಮಿ ಗೊತ್ತಿರ್ತಾರೆ. ಈ ಪಿಕ್ಚರ್ನಾಗ ನಟರಷ್ಟೇ ನಿರ್ಮಾಪಕರು ಗೊತ್ತಿರ್ತಾರೆ ಮೋಸ್ಟ್ಲಿ. ಹೋಗೋ ಮುಂದೆ ಸರ್ ನೀವು ನೋಡೋರು ಏನಂತಾರೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅಂತ ಅಷ್ಟು ಥಿಯೇಟ್ರ್ ವಿಸಿಟ್ ನಮ್ಮ ಜೊತೆ ಬಂದಿರೋರು. ಸೊ ಇವತ್ತೇನೇ ಹಂಚ್ಕೊಂಡ್ರು ಆ ಖುಷಿನೇ ಹಂಚ್ಕೋಬೇಕು. ಸೊ ಈ ಸಿನಿಮಾ ಮಾಡಿದ್ದಕ್ಕೆ ನಾಗೇಶ್ ಅವ್ರಿಗೆ ಅಭಿನಂದನೆಗಳು. ನಾನು ಗುಲ್ಟು ಸಿನಿಮಾ ಮಾಡಿದಾಗಿಂದನೂ ಪ್ರತಿ ಸಿನಿಮಾನು ನನಗೆ ನಿರ್ಮಾಪಕರನ್ನ ಹುಡುಕೋದೇ ಕೆಲಸ. ಪಿಕ್ಚರ್ ಚಲೋ ಕೊಟ್ಟರು ಮತ್ತೆ ಹುಡುಕ್ಬೇಕು, ಪಿಕ್ಚರ್ ಚಲೋ ಆಗಿಲ್ಲ ಅಂದ್ರೂ ಹುಡುಕ್ಬೇಕು. ಈ ಸಿನಿಮಾ ಅವರೇ ನಮ್ಮನ್ನು ಹುಡ್ಕೊಂಬಂದರು. ಸೊ ಆ ಖುಷಿ ಐತೆ. ಯಾಕಂದರೆ ಯೂಶ್ವಲಿ ಆ್ಯಕ್ಟರ್ ಬೇಸ್ಡ್ ಆಗಿನೇ, ಅಂದರೆ ದೊಡ್ಡ ನಿರ್ಮಾಪಕರಿಂದ ಹಿಡಿದು ಪ್ರೊಡಕ್ಷನ್ ಕಲ್ಚರ್ ಅಂತ ಹೋದ್ರೂ ಕೂಡ ನಮ್ಗೆ ಏನಾಗತೈತಿ, ಯಾರು ಆ್ಯಕ್ಟರ್ ಅದಾರ, ಎಷ್ಟು ದುಡ್ಡು ಹಾಕೈತಿ, ಎಷ್ಟು ರಿಟರ್ನ್ ಹಾಕೈತಿ, ಅವ್ರು ಯೋಚನೆ ಮಾಡೋದು ತಪ್ಪಲ್ಲ. ಬಟ್ ಒಂದು ಸಣ್ಣ ಕನ್ಸರ್ನ್ ಏನಪ್ಪ ಅಂತಂದರೆ, ಕತೆ ಮೇಲೆ ಜಡ್ಜ್ ಮಾಡ್ಕೋತ ಹೋದ್ರಪ್ಪ ಅಂದರೆ, ಈಗ ನಾವು ಕತೆ ಮೇಲೆ ಜಡ್ಜ್ ಮಾಡ್ತೀವಿ, ಹಾಗೇನೆ ನಿರ್ಮಾಪಕರನ್ನು ಕತೆ ಮೇಲೆ ಜಡ್ಜ್ ಮಾಡ್ತಾ ಹೋದರೆ ಹೊಸ ಹೊಸ ತಂಡಗಳು ಬರೋದಕ್ಕೆ, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಬರೋದಕ್ಕೆ ಅದು ಹಾದಿ ಆಕೈತಿ. ಸೊ ಆ ಥರ ಒಂದು ಹಾದಿ ಮಾಡಿಕೊಟ್ಟು ಇವತ್ತು ಅವರು ನಿರ್ಮಾಪಕರಾಗಿ ಖುಷಿಲಿದ್ದು ಮತ್ತಷ್ಟು ಸಿನಿಮಾಗಳಿಗೆ ಅವ್ರ ಪ್ರೊಡಕ್ಷನ್ನು ಆಶ್ರಯ ಆಗಲಿ, ಮತ್ತಷ್ಟು ಟ್ಯಾಲೆಂಟ್ಸ್ಗಳಿಗೆ ಆಶ್ರಯ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ನಿರ್ಮಾಪಕರಿಗೆ. ಆ್ಯಂಡ್ ಸುಮಾರಷ್ಟು ಇಂಟರ್ವ್ಯೂಸ್ ಒಳಗೆ ಅಪೂರ್ವ ಕೂತು ಮಾತಾಡ್ತಿದ್ವು. ಅಂದರೆ
ನಾನು ನವೀನ ಫ್ರೆಂಡ್ಸು ನಾವು ಒಂದು ಸಿನಿಮಾ ಮಾಡಿದ್ವಿ, ಅದು ರಿಲೀಸ್ ಆಗಲಿಲ್ಲ. ಆಮೇಲೆ ಮತ್ತೆ ಮಾಡ್ಬೇಕಂತ ಆಸೆ ಇತ್ತು ಅಂತ. ಬಟ್ ಇವತ್ತು ಹೇಳೋದು ಭಾಳ ಸಮಂಜಸ ಅನಿಸ್ತೈತಿ. ನಾನು ಆಕೆ ಹೇಳೋದು ನನ್ನ ಗ್ರಾಫ್ಗಿಂತ ಭಾಳ ವರ್ಸಟೈಲ್ ಆಗಿರುವಂಥ ಗ್ರಾಫ್ ಹಾಕಿದ್ದು. ಪಿ ಸುರೇಶ್ ಅವರ ಪ್ರೊಡಕ್ಷನಲ್ಲಿ ಆಗಿರುವಂಥ ಪಿಕ್ಚರಿಂದ ತಗೊಂಡು ಇತ್ತೀಚಿನ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಪಿಕ್ಚರ್ ಆಗಿರಲಿ, ನಾನು ಅದು ಸರೋಜ ಆಗಿರಲಿ, 24 ಧನಂಜಯ್ 21 hours ಆಗಿರಲಿ, ಕ್ರಿಟಿಕಲ್ ಕೀರ್ತನೆಗಳಾಗಿರಲಿ, ಎವ್ರಿ ಫಿಲಮ್ ಪ್ರತಿಯೊಂದು ಪಿಕ್ಚರ್ಗಳನ್ನೂ ಕೂಡ ಪ್ರತಿಯೊಂದು ವಿಭಿನ್ನವಾದಂಥ ಪಾತ್ರಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಬಂದಿರುವಂಥ ಒಬ್ಬ ವರ್ಸಟೈಲ್ ಆ್ಯಕ್ಟರ್. ಸೊ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಯು ಅಗೇನ್. ಮತ್ತು ಇನ್ನೊಂದು ಪಿಕ್ಚರ್ ಬಂತ, ಮತ್ತು ಇನ್ನೊಂದು ಪಿಕ್ಚರ್ ಮಾಡೋಣ ಅಷ್ಟೇ ಖುಷಿಯಿಂದ.